गाड़ी नंबर CKJ गाड़ी आपकी धुआं दे रही है, इसको सही करवाते नहीं तो रह जाती है। 2 स्ट्रोक है, RX 100 है वो। ಅಣ್ಣ ಎಲ್ಲಿ ಕರ್ಕೊಂಬಂದ್ಬಿಟ್ಟಿದ್ಯೋ ನನ್ನ ಸೂಪರ್ ಕನ್ನಡ ಅಂತವನೆ ನಿಂತ್ಕೊಂಡು ಶಿಷ್ಯ. ಹಾಯ್ ಬ್ರೋ, ಹಾಯ್. ಈಸ್ ಫ್ರಮ್ ಕೇರಳ ಹುಡುಗ ಗುರು. ಕೇರಳದವ್ರು ಎಲ್ಲ ಅವ್ರು ಎವ್ರಿವೇರ್. ಇಲ್ಲಾರೋ ಲವರ್ಸ್ಗಳು ಫೋಟೋ ಶೂಟು ನೋಡಿ. ಕರ್ನಾಟಕ ಟು ಲೇ ಲಡಾಖ್ ನನ್ನ ಡ್ರೀಮ್ ರೈಡ್. ಯಮಹಾದ RX 100 ಲೆಜೆಂಡರಿ ಬೈಕ್. ನೋ ABS, ನೋ ಎಲೆಕ್ಟ್ರಾನಿಕ್ಸ್, ಪ್ಯೂರ್ 2 ಸ್ಟ್ರೋಕ್ ಸಿಂಫನಿ. 20 ದಿನಗಳು, 6000 ಕಿಲೋಮೀಟರ್ಗಳು, 12 ರಾಜ್ಯಗಳು, ಲೆಕ್ಕವಿಲ್ಲದಷ್ಟು ಜನರು, ಕಲ್ಚರ್ಗಳು. ಕರ್ನಾಟಕದಿಂದ ಪ್ರಪಂಚದ ಎತ್ತರದ ಮೋಟರಬಲ್ ಪಾಸ್ ವರ್ಗು ನಮ್ಮ 2 ಸ್ಟ್ರೋಕ್ ನಾವು ತಗೊಂಡೋಗಿದ್ದೀವಿ. ಈ ಒಂದು ಸಾಹಸ ಪ್ರಯಾಣದಲ್ಲಿ ನೀವು ಪಾತ್ರರಾಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮುಂದೆ ನಮ್ಮ ಸಾಹಸ ಪ್ರಯಾಣ. ಡಬಲ್ ಸ್ಟ್ಯಾಂಡ್ ಹಾಕಿದ್ದೀನಿ. ಸೊ ವೆಯ್ಟ್ ಜಾಸ್ತಿ ಆಗಿದೆ ಅವನಿಗೆ ಇವತ್ತು. ಸೊ ಇಲ್ಲಿ ಬಂದರೆ ನೋಡಿ, ಇಲ್ಲಿ ಇದೇ ಲಡಾಖ್ ಚೆಕ್ ಪೋಸ್ಟು, ಲಡಾಖ್ ಪೊಲೀಸ್ ಎಂಟ್ರಿ ಪಾಯಿಂಟು, ಲಡಾಖ್ ಪೊಲೀಸ್ ಚೆಕ್ ಪೋಸ್ಟು ಕಲಸ್ತಿ. ಸೊ ಇಲ್ಲೆಲ್ಲ ಕ್ಯೂ ನಿಂತಿರೋದು ಅದಕ್ಕೋಸ್ಕರ. ಚೆಕ್ ಮಾಡಿ ID ಗಿಡಿಗೆ ತೋರಿಸ್ಬಿಟ್ಟು ಹೋಗ್ತಾರೆ. ಸೊ ಈ ಕಡೆ ಸೈಡ್ ಹೋದರೆ ಲೇ ಹೋಗ್ಬೇಕು ನಾವು. ಈ ಕಡೆ ಸೈಡ್ ಬಂದ್ಬಿಟ್ಟು ಯಾವುದೋ ಬೇರೆ ಊರಿಗೆ ಹೋಗುತ್ತೆ. ಹಿಂಗೆ ಹೋದರೆ ಕಾರ್ಗಿಲ್ ಹೋಗುತ್ತೆ ಗುರು. ಬನ್ನಿ ಏನು ಕೇಳ್ತಾರೆ ಏನು ಕತೆ. ಗಾಡಿನ ಚೆಕ್ ಪೋಸ್ಟ್ ಹತ್ರ ನಿಲ್ಲಿಸಿದ್ದೀನಿ. ಇದು ಬಂದ್ಬಿಟ್ಟು ಲಡಾಖ್ ಚೆಕ್ ಪೋಸ್ಟು. ಸೊ ಇಲ್ಲಿ ಪೊಲೀಸವರು ಏನೇನು ಚೆಕ್ ಮಾಡ್ತಾರೆ, ID ಕೇಳ್ತಾರೆ, ಗಾಡಿ ನಂಬರ್ ಕೇಳ್ತಾರೆ, ಫೋನ್ ನಂಬರ್ ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಒಂದು ಸತಿ ಚೆಕ್ ಪೋಸ್ಟೆಲ್ಲ ಚೆಕ್ ಮಾಡಿಸಿ ಏನೇನು ಕೇಳ್ತಾರೆ ನೋಡ್ಬಿಟ್ಟು ಎಲ್ಲ ಎಂಟ್ರಿ ಮಾಡಿಸ್ಬಿಟ್ಟು ನಿಮಗೆಲ್ಲ ಸಿಗ್ತೀನಿ. ಓಕೆನಾ? ಇವ್ರ ಜೊತೆಗೂ ನಾನೇ ಸೇರ್ಕೊಂಡೆ. ಈಗ ಇನ್ನೊಂದು 1/4 ಗಂಟೆಯಲ್ಲಿ ಎಲ್ಲ ಮುಗಿಯುತ್ತೆ ಅನಿಸುತ್ತೆ. ನೋಡೋಣ ಬನ್ನಿ. 1/4 ಗಂಟೆಲ್ಲೋ ಅಥವಾ 20 ನಿಮಿಷನೂ ಆಗುತ್ತೆ, ಗೊತ್ತಿಲ್ಲ ಕರೆಕ್ಟಾಗಿ. ನಮಸ್ಕಾರ. ಗಾಡಿ ನಂಬರ್ CKJ गाड़ी उधर ही कड़ा 1575 उधर ही कड़ा है गाड़ी. वर्ल्ड सीरीज है, कर्नाटक रजिस्ट्रेशन. 1575. नाम क्या है? बालराज. ಚೆಕ್ ಪೋಸ್ಟಲ್ಲಿ ಏನು ಕೇಳಿದ್ರು ID ಚೆಕ್ ಮಾಡ್ತಾರೆ, ಗಾಡಿ ನಂಬರು, ಮೊಬೈಲ್ ನಂಬರು, ಎಲ್ಲಿ ಹೋಗ್ತಿದ್ದೀರಾ, ಎಷ್ಟು ಜನ, ಇಷ್ಟೇ. ಯಾವ ಪರ್ಮಿಟ್ ಬೇಕಿಲ್ಲ, ಯಾವ ಏನೂ ಬೇಕಾಗಿಲ್ಲ. ಮುಂದೆ ಹೆಂಗೋ ಗೊತ್ತಿಲ್ಲ, ನಾನು ತಿಳಿದಷ್ಟು ನಿಮಗೂ ಹೇಳ್ತಾ ಇದ್ದೀನಿ. ರೋಡಿದೇ ಥರ ಇದೆ ಅಂತೆ. ಗಾಡಿ ಸೆಕ್ಷನ್ ಬರೆದೋದ್ರೆ ಸಾಕು ಕಣಪ್ಪ. ಆಗುತ್ತಾನೆ ತಿಂದು ಗಾಡಿ ಸೆಕ್ಷನ್ ಹತ್ತಕೋಗ್ಬಿಡಿ. ಯಾರುವ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯ್ತು. ಆಗುತ್ತೆ ನನಗೇನು ಆಗೋದ್ರಲ್ಲಿತ್ತು, ಸದ್ಯ ಬಚಾವ್ ಆಗ್ಬಿಟ್ಟೆ. ಪ್ರಾಬ್ಲಮ್ ಅಂದರೆ ಮಾಮೂಲಿ ವಾಮಿಟು ಅದು ಇದು ಸಣ್ಣ ಪುಟ್ಟ ಗುರು, ಇನ್ನೇನಿಲ್ಲ. ಅದು ಬಿಟ್ರೆ ಇನ್ನೇನು ಹೇಳ್ತಾ ಇಲ್ಲ ನಾನು. ಲೇ ಲಡಾಖ್ ನೋಡಿ, ಲೇ ಲಡಾಖಲ್ಲಿ ರೋಡು ಸಖತ್ ಕ್ಲೀನಾಗಿರುತ್ತೆ ಗುರು. ಏನು ಗೊತ್ತಾ ರೀಸನ್ ಗುರು? ಇಲ್ಲಿ ಮ್ಯಾನ್ ಪವರ್ನ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಲ್ಲೇ ಒಂದು 3-4 ಜನ ನೇಮಕಾತಿ ಮಾಡಿರ್ತಾರೆ. ಅವ್ರು ಆಗಾಗ ಯಾವುದೇ ಮಣ್ಣು ಪ್ಲಾಸ್ಟಿಕ್ಕು ಏನೇ ಬಂದರೂ ಗುಡಿಸಿ ಸೈಡಿಗೆ ಹಾಕ್ತಾ ಇರ್ತಾರೆ, ಕಲೆಕ್ಟ್ ಮಾಡ್ತಾ ಇರ್ತಾರೆ ಗುರು. ಸಖತ್ ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಗೌರ್ಮೆಂಟು. ಇಲ್ಲಿವರೆಗೂ ಕಾರ್ಗಿಲಿಂದ ಆಗಲಿ ಶ್ರೀನಗರದಿಂದ ಆಗಲಿ ರೋಡ್ ಮಾತ್ರ ಎಲ್ಲೂ ಡ್ಯಾಮೇಜ್ ಆಗಿಲ್ಲ ಗುರು. ಸಖತ್ ಸ್ಮೂತಾಗಿ ನಡೀತಾ ಇದೆ ಅನ್ಕೊಳ್ಳಿ. ಸ್ಮೂತ್. ಇನ್ನೇನು ಒಂದು 70 ಕಿಲೋಮೀಟ್ರು ಇದೆ ಗುರು, ಅಷ್ಟೇ. 70 ಕಿಲೋಮೀಟರ್ಸ್ ಬೇಗ ಹೋಗಿ ರೀಚ್ ಆಗ್ಬಿಡ್ತೀವಿ. ಒಂದು 4 ಗಂಟೆಗೂ ರೀಚ್ ಆಗ್ತೀನಿ. ರೋಡ್ ಸ್ಟ್ರೈಟ್ ಹೈವೇ. ಆಗ್ಲಿಂದ ಗಾಡಿ ಸೆಕ್ಷನ್ ಸಿಕ್ಕಿಲ್ಲ. ಗಾಡಿ ಸೆಕ್ಷನ್ ಸಿಕ್ಕಿದ್ರೆ ನಮಗೆ ಲೇಟ್ ಆಗೋದು. ಗಾಡಿ ಸೆಕ್ಷನ್ ಸಿಕ್ಕಿಲ್ಲ ಅಂದರೆ ಬೇಗ ರೋಡ್ಸ್ ಆಗುತ್ತೆ. ಸೊ ಆಗ್ಲಿಂದ ಬೇಗ ಹೋಗ್ತಾ ಇದ್ದೀವಿ. ಕಿಲೋಮೀಟ್ರ್ ಬೇಗ ಕವರ್ ಆಗ್ತಾ ಇದೆ. ಕರ್ನಾಟಕ ಲಡಾಖ್. क्या? गाड़ी आपकी धुआं दे रही है, इसको सही करवाते नहीं तो रह जाती है। 2 स्ट्रोक है, RX 100 है वो. RX 100 है, 2 स्ट्रोक गाड़ी है. 2 स्ट्रोक में धुआं नॉर्मली आता है. ठीक है. ಮಂಗುಲಿದು 2 ಸ್ಟ್ರೋಕಲ್ಲಿ ಗಾಡಿ ಹೊಗೆ ಬರ್ತೈತೆ. ಗಾಡಿಗೆ ಎಂಜಿನ್ ಕೆಟ್ಟೈತೆ, ಹೊಗೆ ಬರ್ತೈತೆ ಅಂತ 2 ಸ್ಟ್ರೋಕಲ್ಲಿ ಹೊಗೆ ಬರುತ್ತೆ ಅಂತಲೇ ಗೊತ್ತಿಲ್ಲ. ಇನ್ನೊಂದು ಮಕ್ಕಳೆಲ್ಲ ರೈಡರ್ಗಳು. ಗಾಡೀಲಿಂದ ಹೊಗೆ ಬರ್ತೈತೆ, ರೆಡಿ ಮಾಡಿಸ್ಕೊಳ್ಳಲ್ವ ಅಂತ ನನಗೆ ಅಂತವನೆ. ಗೂಬೆದನ ಮಕ್ಳು ಅಂದರೆ ಗೂಬೆದನ ಮಗ ಗುರು. ಡ್ಯೂಕ್ ಬೇರೆ ಇಟ್ಕೊಂಡವನೆ. ನಗಾಡಂಗಿಲ್ಲ ಬಿಡಂಗಿಲ್ಲ. 2 ಸ್ಟ್ರೋಕಲ್ಲಿ ಹೊಗೆ ಬರ್ತೈತಲ್ಲ ಅಂತವನಲ್ಲ ಗುರು. ಇಂಜಿನ್ ಖರಾಬ್ ಆಗೈತೆ, ಹೊಗೆ ಬರ್ತೈತೆ, ರೆಡಿ ಮಾಡಿಸ್ಕೊಳ್ಳುವ ಅಂತವನೆ. 2 ಸ್ಟ್ರೋಕ್ ಹೇ, 2 ಸ್ಟ್ರೋಕ್ ಮೇ ನಾರ್ಮಲ್ ಹೇ, ಹೊಗೆ ಬರೋದು ಅಂದಮೇಲೆ
ಏನು ಗಾಂಡು ನನ್ನ ಮಕ್ಕಳಪ್ಪ ಅದಾಗಿ ಒಂದೇ ರೋಡು ಎಷ್ಟು ಉದ್ದ, ಹಂಗೆ ಒಂದೇ ರೋಡು ಸ್ಟ್ರೆಚ್ ಎಷ್ಟೊಂದು ದೊಡ್ಡದಾಗೈತೆ ನೋಡಿ ಗುರು. ಸೊ ಇಲ್ಲಿ ಫೋಟೋ ತೆಗೆಸ್ಕೊಳಕ್ಕಾಗಿಲ್ವಲ್ಲ ಮರೆಯ, ಅವನೊಂದು ತಲೆನೋವು. ನಮ್ಮ ಹುಡುಗ ಮುಂದೆ ಹೋಗ್ಬಿಟ್ಟವನೇ. ಎಷ್ಟು ದೊಡ್ಡದಾಗೈತೆ ನೋಡಿ ಹೈವೇ. ಏಕ ಒಂದೇ ಇದೆ ಕಾಣ್ತಾಯ್ತಾ? ಎಷ್ಟು ದೂರದಿಂದ ದೂರಕ್ಕೂ ಈ ಕಡೆ ಸೈಡು ಬೆಟ್ಟ, ಈ ಕಡೆ ಸೈಡ್ ಒಂಥರ ಬೆಟ್ಟ, ಈ ಕಡೆ ಸೈಡ್ ಒಂಥರ ಬೆಟ್ಟಗಳು. ಅಯ್ಯ, ಕಾಂಟ್ ಎಕ್ಸ್ಪ್ರೆಸ್ ದಿಸ್ ಫೀಲಿಂಗ್ ಮಹಾರ. ಸೂಪರ್. ಸೌಂಡು ನೋಡ್ರಪ್ಪ, ಅಲ್ಲಿಂದ ಸ್ಟಾರ್ಟ್ ಆದರೆ ರೋಡು ಇಲ್ಲಿವರೆಗೂ ಒಂದೇ ರೋಡು, ಇಲ್ಲಿವರೆಗೂ ಒಂದೇ ರೋಡ್ ಗುರು. ಇದು ಒಳ್ಳೆ ಸ್ಟ್ರೆಚ್ ಮಾತ್ರ. ಲೇಹ್ ಲಡಾಖ್ ಸೀರೀಸಲ್ಲಿ ಫೇಮಸ್ ರೋಡ್ ಇದು. ಸೊ ನಿಲ್ಲಿಸಿ ನಮ್ಮ ಗಾಡಿಗೆ ಒಂದು ಫೋಟೋ ತೆಗಿಯೋಣ ಅಂತ ನನಗೆ ನಿಮಗೆ ತೋರ್ಸೋಣ ಅಂತ ಇದು ಮಾಡಿದೆ. ನೋಡಿ ಇಲ್ಲಿ ಬಂದರೆ ಇಲ್ಲೊಂಥರ ಬೆಟ್ಟ, ಇದು ಕೆಂಪು ಕಲರು. ಈ ಕಡೆ ಸೈಡೋದೆ ಪ್ಯೂರ್ ಲಡಾಖ್ ಬೆಟ್ಟಗಳು ನೋಡಿ ಇಲ್ಲಿ. ಅದು ಒಂಥರ ಹೆಂಗೆಂಗೋ ಕಾಣ್ತಾ ಗುರು. ಅದು ವೈಟು, ಇದು ಗ್ರೀನು, ಅದು ಗ್ರೀನು. ಅದ್ರ ಹಿಂದ್ಗಡೆ ಫುಲ್ ಸ್ನೋ ಬಿದ್ದಿರೋದೈತೆ ನೋಡಿ ಇಲ್ಲಿ. ಅಲ್ಲಿ ಸ್ನೋ ಕಾಣ್ತಾ ಇದೆಯಾ? ಅದು ಸ್ನೋ, ಮಂಜು ಬಿದ್ದಿದೆ, ಮಂಜು. ಇದ್ರ ಜೊತೆಗೆ ನಮ್ಮ ಅಮಾವಾಸ್ಯೆ ಇಲ್ಲೇ ನಿಂತಿದ್ದಾನೆ ನೋಡಿ, ಕಳ್ಳ. ಇಲ್ಲಾರೋ ಲವರ್ಸ್ಗಳು ಫೋಟೋ ಶೂಟು ನೋಡಿ. ಇಲ್ಲಿವರೆಗೂ ಒಂದೇ ರೋಡು, ಹಿಂಗೆ ಕಂಟಿನ್ಯೂ ಆಗಿ ಅಲ್ಲಿವರೆಗೂ ಹೋಗ್ತುರು. ಲೇಹ್ ಲಡಾಖ್ ಬೈಕ್ ಟ್ರಿಪ್ಪಲ್ಲೇ ಬೈಕರ್ಸ್ಗಳಿಗೆ ಫೇಮಸ್ ರೋಡ್ ಗುರು ಇದು. ಸೂಪರ್ ರೋಡ್ ಅನ್ಕೊಳ್ಳಿ. ಅಲ್ಲಿಂದನೂ ಸ್ಟಾರ್ಟ್ ಆಗುತ್ತೆ. ಅಣ್ಣ ಎಲ್ಲಿ ಕರ್ಕೊಂಬಂದ್ಬಿಟ್ಟಿದ್ಯೋ ನನ್ನ, ಸೂಪರ್ ಕಣ ಅಂತವನೆ ನಿಂತ್ಕೊಂಡು ಶಿಷ್ಯ. ಸೂಪರ್ 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 ಡೂಪರ್ಗೆ ಊಪರ್. ಇಲ್ಲಿಂದ ಕಾರ್ದುಂಗ್ಲ ಪಾಸ್ ಇನ್ನ 86 ಕಿಲೋಮೀಟರ್ ಗುರು. ವರ್ಲ್ಡಲ್ಲೇ ಹೈಯೆಸ್ಟ್ ಸೆಕೆಂಡ್ ಅನ್ಸುತ್ತೆ. ಫಸ್ಟ್ ಬಂದ್ಬಿಟ್ಟು ಉಮ್ಮಿಂಗ್ಲಾ ಪಾಸು, ಅದು ಬಂದ್ಬಿಟ್ಟು ಮನಾಲಿ ಹತ್ರ ಇರೋದು. ಸೊ ಇದು ಫಸ್ಟ್ ನಾವು ಹೋಗ್ತಿರೋಂಥ ಪ್ಲೇಸು. ನಾಳೆ ಬೆಳಗ್ಗೆ ರೀಚ್ ಆಗ್ತೀವಿ. ನಾಳೆ ಬೆಳಗ್ಗೆ ಬಂದು ಮತ್ತೆ ಎಲ್ಲ ಐಟಮ್ ಎಲ್ಲ ಪಾಕ್ ಮಾಡಿಕೊಂಡು ನಾವು ಪ್ಯಾಂಗಾಂಗ್ ಕಡೆ ಹೊರಟ್ಬಿಡ್ತೀವಿ ಗುರು. ಕಾರ್ದುಂಗ್ಲಾ ಕಾಂಟ್ ವೆಯ್ಟ್ ಟು ಕಾರ್ದುಂಗ್ಲಾ ಗುರು. ಬಂದೇ ಬಿಡ್ತು ಡೆಸ್ಟಿನೇಷನ್ನು. ಕಾರ್ದುಂಗ್ಲಾ ಉಮ್ಮಿಂಗ್ಲಾ ಎರಡು ರೀಚ್ ಆಗ್ಬಿಟ್ರೆ ನಮ್ಮದು ರೈಡು ಫಿನಿಶ್ ಆದಂಗೆ ಗುರು. ವಾವ್ ಮ್ಯಾನ್, ಫೈನಲಿ ಇಷ್ಟು ವರ್ಷಗಳ ಕನಸು ಗುರು ನನಸಾಗ್ತಾ ಇದೆ. ಹೋಗ್ಬೇಕು ಫೈನಲಿ ವಿ ಆರ್ ಹಿಯರ್ ಡೂಯಿಂಗ್ ಇಟ್. ಮಾಡ್ತಾ ಇದೀವಿ ನಮ್ಮ ಅಮಾವಾಸ್ಯೆ ಜೊತೆ. ಲೆಜೆಂಡರಿ ಬೈಕ್ ಗುರು, ಅದು ಕಾಂಜಿ ಪಿಂಜಿ ಬೈಕಲ್ಲಿ ಮಾಡ್ತಾ ಇಲ್ಲ. ಲೆಟ್ಸ್ ಡೂ ಇಟ್, ಗೋ ಟು ಕಾರ್ದುಂಗ್ಲಾ. ಇಲ್ಲಿ ನೋಡಿ ಮಾನೆಸ್ಟ್ರಿಗಳು ಹೆಂಗೈತೆ, ಸ್ತೂಪಗಳು ನಿಮಗೆ ತೋರಿಸ್ಬೇಕು ಅಂತಾನೆ ಕಡೆಗೆ ಬಂದ ಗುರು. ಹಾ ಸೂಪರ್ ಅಲ್ವಾ? ಚೆನ್ನಾಗಿದೆ ಅಲ್ವಾ? ವಾವ್ ಮ್ಯಾನ್, ಸೂಪರ್ಗೆ ಡೂಪರ್, ಊಪರ್ ಸಾಕಾದಾಗ ಉಂಟು. ಚಂದ ಉಂಟು ಮಾರಾಯ, ಚಂದ ಉಂಟು. ಏನು ಹೇಳಿಕತ್ತೀರಿ? ಚಂದ ಉಂಟು ತಾನೇ. ವಾವ್, ಲುಕ್ ಅಟ್ ದಿಸ್ ಬ್ಯೂಡ್. ಏನೋ ಡಿಸೈನೇ ಚಂದ ಗುರು, ಏನೋ ಒಂಥರ ಸೂಪರ್. ನಾವು ಇಲ್ಲಿದ್ದೀವಿ ರೋಡಲ್ಲಿ. ಮಾನೆಸ್ಟ್ ನೋಡು ಗುರು, ಎಲ್ಲ ಐತೆ. ಸೂಪರ್ ಜಾಗದಲ್ಲಿ ಐತೆ ಗುರು. ಬೆಟ್ಟ ತುದಿಲಿ ಕಟ್ಟೋ ಗುರು ಟಿಬೇಟಿಯನ್ಸು. ಎಂಥ ಪ್ಲೇಸ್ ಹುಡುಕೊಂಡವ್ರು ಅಂದರೆ ನನ್ನ ಮಕ್ಕಳು. ಮಾನೆಸ್ಟ್ರಿ ಕಟ್ಟೋಕ್ಕೆ, ಮಾನೆಸ್ಟ್ರಿ ಅಂದರೆ ನಮ್ಮ ಕಡೆ ದೇವಸ್ಥಾನ ಅಂತೀವಿ, ಅವ್ರ ಕಡೆ ಮಾನೆಸ್ಟ್ರಿ ಅಂತಾರೆ. ದೊಡ್ಡ ಸಾಲ್ ದೇವಸ್ಥಾನ, ಮಾನೆಸ್ಟ್ರಿ, ಚರ್ಚ್, ಮಸ್ಜಿದ್ ಏನು ಡಿಫ್ರೆಂಟಾಗಿ ಅವ್ರವ್ರ ಜನಾಂಗದಲ್ಲಿ ಕರ್ಕೋತಾರೆ. ಅವ್ರ ಕಡೆ ಮಾನೆಸ್ಟ್ರಿ ಅಂತಾರೆ ಗುರು. ಈ ಎತ್ತರದಲ್ಲ ಐತೆ ನೋಡಿ ಇಲ್ಲಿ, ಹೆಂಗೆ ಎಂಥ ಇದ್ರಲ್ಲಿ ಕಟ್ಟಾರ ನೋಡ್ಗುರು. ಯಪ್ಪ, ಇಲ್ಲಿಂದ ಎಂಟ್ರೆನ್ಸ್ ಅದಕ್ಕೆ. ಇಲ್ಲಿಂದ ಎಂಟ್ರೆನ್ಸ್ ಅಲ್ಲಿಗೆ, ಇಲ್ಲಿಂದನೇ ಎಲ್ಲಿಂದನೇ ಇದೆ ಒಟ್ಟಿನಲ್ಲಿ ಎಂಟ್ರೆನ್ಸ್ ಇಲ್ಲಿಂದನೇ. ಬರ್ತಾ ನೋಡಿ ಓಲ್ಡ್ ಮನೆಗಳು ಲೇಹಲ್ಲಿ ಹೆಂಗೆ ಕಾಣ್ತಾ ಇದೆ ನೋಡಿ. ಇಲ್ಲಿ ಎಲ್ಲ ಬದುಕಿದೆ, ಇನ್ನೂ ವಾಸ ಇದ್ದಾರೆ ಅಂತ ಅನ್ಕೋತೀನಿ. ಕೆಲವು ಮನೆಗಳೆಲ್ಲ ಡೆಸ್ಟ್ರಾಯ್ ಆಗಿಬಿಟ್ಟಿದ್ದಾವೆ. ಅದ್ರ ಹಿಂದ್ಗಡೆ ಬೆಟ್ಟ ನೋಡಿ ಗುರು, ವಿಚಿತ್ರವಾಗೈತೆ ಗುರು. ಎಂತೆಂಥ ವಿಚಿತ್ರ ಬೆಟ್ಟ ನೋಡಿ ಹಾಕ್ಬಿಟ್ಟಾಗ್ಬಿಡೋದು ಅದಾಗಿ. ಇದರಲ್ಲಿ ಏನು ಜಮ್ಮು ಕಾಶ್ಮೀರ ಏನೈತೆ, ಲೇಹ್ ಲಡಾಖು, ಜಮ್ಮು ಕಾಶ್ಮೀರು ಅನದರ್ ಲೆವೆಲ್ ಗುರು. ಬೇರೆ ಪ್ರಪಂಚದಲ್ಲಿ ಇದೀವೇನೋ, ಬೇರೆ ಒಂದು ಭೂಮಿ ಮೇಲೆ ಇದೀವೇನೋ ಅನ್ನೋ ಫೀಲ್ ಬರುತ್ತೆ ಗುರು. ಮಂಗಳ ಗ್ರಹನೋ ಗುರುಗ್ರಹನೋ ಅಲ್ಲಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ಯಾವುದೋ ಮಿಲ್ಟ್ರಿ ಕ್ಯಾಂಪ್, ಶಿವ ಮಂದಿರ್ ಬೇರೆ ಇದೆ ಇಲ್ಲಿ.
ಮಿಲ್ಟ್ರಿ ಕ್ಯಾಂಪ್ ಬೇರೆ ಇದೆ, ಅದ್ರ ಬೇರೆ ಸ್ತೂಪ ಬೇರೆ ಇದೆ. ನೋ ಡ್ರೋನ್ ಝೋನ್, ನೋ ಫೋಟೋಗ್ರಫಿ, ನೋ ಏರಿಯಾ ಗುರು, ಇಲ್ಲೆಲ್ಲ ಶೂಟ್ ಮಾಡೋಂಗಿಲ್ಲ. ಸೊ ನಾನು ಕ್ಯಾಮ್ರಾ ಆಫ್ ಮಾಡ್ತೀನಿ, ಓಕೆನಾ. ಇದೊಂದು ತೋರ್ಸೋಣ ಅಂತ ಆನ್ ಮಾಡಿದೆ ಗುರು. ನೋಡಿ ಇಲ್ಲಿ ಗಂಟೆ ಅಂತಾರದಕ್ಕೆ, ನಮ್ಮ ಕಡೆ ಗಂಟೆ ಬರೆಸ್ತಾರಲ್ಲ ಹಂಗೆ ಅದನ್ನು ಸುತ್ತಾಕ್ಬೇಕು ಹಿಂಗೆ. ಲೇಲ್ ತೋರಿಸ್ತೀನಿ ನಿಮಗೆ, ಮೇಲೆ ಸಿಗುತ್ತೆ. ಏನು ನೋಡ್ತಿದ್ದಾರೆ ಇದೆಲ್ಲ ಅದೇ ಗುರು. 2 ಕಿಲೋಮೀಟ್ರ್ 3 ಕಿಲೋಮೀಟ್ರಿಂದ ಬರೀ ಕ್ಯಾಂಪೇ ಗುರು, ಫುಲ್ಲು ಕ್ಯಾಂಪು. ಒಂದೊಂದು ಡಿವಿಷನ್ ಮಾಡೋರೆ. ಸಾಕಾಗೈತೆ ಗುರು ಇದು ಮಾತ್ರ ಪ್ಲೇಸು. ಕ್ಯಾಂಪ್ ಏನಿದೆ ಚೆನ್ನಾಗೈತೆ, ಮಿಲ್ಟ್ರಿ ಕ್ಯಾಂಪ್. ಎಷ್ಟೋ ಸಾವಿರ ಗಾಡಿಗಳು ಹೊರಗಡೆ ನಿಂತವರು, ಮಿಲ್ಟ್ರಿ ಗಾಡಿಗಳು, ಎಕ್ವಿಪ್ಮೆಂಟ್ ಗಾಡಿಗಳು ಎಲ್ಲ. ಪೆಟ್ರೋಲ್ ಬಂಕ್ ಸಿಕ್ತು ಗುರು, ಅಲ್ಲಿ ಮೇಲ್ಗಡೆ ಆಯಿಲ್ ಇರಲಿಲ್ಲ. ಇಲ್ಲಾರ ಆಯಿಲ್ ಇದ್ರೆ ದೇವ್ರ ದಯದಿಂದ ಆಯಿಲ್ ಇರಂಗೆ ಮಾಡಪ್ಪ. ನಮ್ಮ ಬಾವುಟ ನೋಡಿ, ಭಾರತದ ಬಾವುಟ ತೇಲಾಡುತ್ತಿದೆ. ಭಾರತ್ ಮಾತಾ ಕಿ ಜೈ. ಐ ಲವ್ ಲಡಾಖ್. ಆಲ್ರೆಡಿ ಲಡಾಖ್ ಎಂಟ್ರಿ ಆಗಿದ್ದೀವಿ. ಲಡಾಖ್ ಸ್ವಲ್ಪ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. ನೆಕ್ಸ್ಟ್ ಲೇ ಸಿಗುತ್ತೆ, ಲೇನು ಕಂಪ್ಲೀಟ್ ಮಾಡೋಣ, ಲಡಾಖು ಕಂಪ್ಲೀಟ್ ಮಾಡೋಣ. ಟ್ರಿಪ್ನ ಸಕ್ಸಸ್ಫುಲ್ ಮಾಡೋಣ. ಸಕ್ಸಸ್ ಆಗಬೇಕು ಅಂದರೆ ನೀವೆಲ್ಲ ಅದಕ್ಕೆ ಪೆಟ್ರೋಲ್ ಬಂಕ್ ಹೋಯ್ತು ಗುರು. ಪ್ಲೀಸ್ ಅದೇನು ಸಬ್ಸ್ಕ್ರೈಬ್ ಮಾಡಿ ಈ ಟ್ರಿಪ್ನ ಸಕ್ಸಸ್ ಮಾಡಿ, ಓಕೆನಾ. ಅದೋ ಪೆಟ್ರೋಲ್ ಬಂಕ್ ಸಿಕ್ತು ಕಣಪ್ಪ. ಬನ್ನಿ ಪೆಟ್ರೋಲ್ ಹಾಕ್ಸ್ಕೊಬಿಡುವ. ಆಯಿಲ್ ಗೀಲಿದ್ರೆ ಆಯಿಲ್ ಸಿಗುತ್ತಾ ಕೇಳುವ, ಆಯಿಲ್ ಇಲ್ಲ ಅಂದ್ರೆ ನಮ್ಮ ಹತ್ರ ಇರೋದನ್ನ ಹಾಕೊಳ್ಳುವ. ಟೀಕೆ ಇಲ್ಲಿ 1 ರೂಪಾಯಿ ಅಲ್ಲ, 101 ರೂಪಾಯಿ 85 ಪೈಸೆ ಅಂದ್ರೆ 102 ರೂಪಾಯಿ ಪೆಟ್ರೋಲು. ಸೊ ಆಯಿಲ್ ಇದೆಯಂತೆ, 2T ಆಯಿಲು ನಮ್ಮ ಪುಣ್ಯಕ್ಕೆ. ಇಲ್ಲಿ ಹಾಕ್ಸ್ಕೊಬಿಡ್ತೀನಿ, ತೊಂದರೆ ಇಲ್ಲ. ನಿಮಗೆಲ್ಲ ವ್ಯೂ ತೋರಿಸ್ಬೇಕು ಅಂತ ನಿಂತ್ಕೊಂಡಿದ್ದೀನಿ ಗುರು. ಹೆಂಗೈತೆ ಗುರು ವ್ಯೂ. ಆ ಕಡೆ ಸೈಡ್ ಬೆಟ್ಟಗಳು, ಮಧ್ಯದಲ್ಲಿ ನೀರು ಹರಿದು ಬರ್ತಾ ಇದೆ, ನದಿ ಸೂಪರಾಗಿ ಕಾಣ್ತಾ ಇದೆ ಅಲ್ವಾ ಗುರು. ನಾನಿಲ್ಲಿ ರೋಡ್ ಸೈಡ್ ನಿಂತಿದ್ದೀನಿ, ಗಾಡಿ ಇನ್ನೂ ಇಲ್ಲೇ ಇದೆ. ಸೊ ನೋಡಿ ವ್ಯೂ ಅಲ್ಟಿಮೇಟ್ ಅಲ್ವಾ, ಅದ್ಭುತದಲ್ಲೇ ಅದ್ಭುತ ಗುರು. ವ್ಯೂ ಸೂಪರಾಗೈತೆ ಗುರು. ಕಣ್ಣು ತುಂಬ್ಕೋಬೋದು ಹಂಗೆ ನೋಡ್ಕೊಂಡು ಹಬ್ಬ ಅನ್ಕೊಳ್ಳಿ ಕಣ್ಣಿಗೆ. ಮ್ಯಾಗ್ನೆಟಿಕ್ ಹಿಲ್ನ ರೆಡಿ ಮಾಡಿದ್ದೀವಿ. ಮ್ಯಾಗ್ನೆಟಿಕ್ ಹಿಲ್ ಇದನ್ನ ಮ್ಯಾಗ್ನೆಟಿಕ್ ಹಿಲ್ ಅಂತಾರೆ. ಅಲ್ಲೊಂದು ಬ್ಲ್ಯಾಕ್ ಕಾರ್ನ ಪರೀಕ್ಷೆ ಮಾಡ್ತಾವ್ರು ನೋಡಿ, ಅಲ್ಲಿ ಬ್ಲ್ಯಾಕ್ ಕಾರ್ ಅದು ಡೌನಲ್ಲಿದೆ, ಡೌನಲ್ಲಿ ಹೋಗ್ತಾ ಇದೆ ಗುರು. ನನ್ನ ಏನಪ್ಪ ಇದರಲ್ಲಿ ಏನು ಸೈನ್ಸ್ ಇದೆ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸುಮಾರು ವೀಡಿಯೋಗಳು ನೋಡಿದ್ದೀನಿ, ವರ್ಕ್ ಆಗುತ್ತೆ. ಅವರು ಟೆಸ್ಟ್ ಮಾಡಿ ನೋಡ್ತಾರೆ ನೋಡಿ. ಸ್ವಲ್ಪ ಹಳ್ಳ ಬಂದು ಅಲ್ಲಿ ಸ್ವಲ್ಪ ದಿಬ್ಬ ಇದೆ, ಹಳ್ಳದಲ್ಲಿ ಹೋಗುತ್ತೆ ದಿಬ್ಬದಲ್ಲಿ ಹೋಗುತ್ತೆ ಇಲ್ಲೋ ಗೊತ್ತಿಲ್ಲ. ಸುಮಾರು ಜನ ಟೆಸ್ಟ್ ಮಾಡಿ ನೋಡ್ತಾರೆ. ನಾನು ನಿಂತಿದ್ದೀನಲ್ಲ, ಇದು ದಿಬ್ಬನೇ, ಹಿಂಗೆ ದಿಬ್ಬ ಇದೆ. ಇಲ್ಲಿ ಬಂದು ಮತ್ತೆ ಹಳ್ಳಾಗಿ ಮತ್ತೆ ದಿಬ್ಬ. ಸೊ ಇದಕ್ಕೇನಾದರೂ ವರ್ಕ್ ಆಗ್ತಾಯಿದೆ ಏನೋ ಅಂತ ಗೊತ್ತಿಲ್ಲ. ಹೋದೆ ಇಲ್ಲಿ ಮ್ಯಾಗ್ನೆಟಿಕ್ ಹಿಲ್ ಬಗ್ಗೆ ಹಾಕಿದ್ರು ನೋಡಿ. ವೆಲ್ಕಮ್ ಟು ಮ್ಯಾಗ್ನೆಟಿಕ್ ಹಿಲ್, ದ ಫಿನಾಮಿನಾ ದಟ್ ಡಿಫೈನ್ಸ್ ಗ್ರಾವಿಟಿ. ಪಾರ್ಕ್ ಯುವರ್ ವೆಹಿಕಲ್ ಇನ್ ದ ಬಾಕ್ಸ್ ಮಾರ್ಕ್ಡ್ ವಿತ್ ದ ಪೇಂಟ್ ಆನ್ ದ ರೋಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದ ವಂಡರ್. A few moments later. ಇಂತೂ ಸ್ಟೇಗೆ ಬಂದು ತಲುಪಿದ್ದೀವಿ ಗುರು. ದಾರಿದಲ್ಲಿ ಬರ್ಬೇಕಾದ್ರೆ ಆಯಿಲ್ ಹಾಕ್ಸಿದ್ದೆ, ಅರ್ಧ ಲೀಟ್ರ್ ಮಿಕ್ಕಿತ್ತು ಅಂತ ಹಾಕಿದ್ದೆ ಇಲ್ಲಿ. ಸೊ ಆಯಿಲ್ ಲೀಕೇಜ್ ಆಗಿದೆ ಗುರು. ಮನೆಗೆ ಹೋದ್ಮೇಲೆ ತೊಳಿಬೇಕು. ಇಲ್ಲೇನಾದ್ರು ಒರೆಸ್ಬಿಟ್ಟು ಇಡ್ತೀನಿ ಅಷ್ಟೇ, ಇಲ್ಲೆಲ್ಲ ವಾಶ್ ಮಾಡ್ಸೋಕ್ಕಾಗಲ್ಲ. ಬನ್ನಿ ಇವತ್ತಿನ ನಮ್ಮ ವಾಸ್ತವ್ಯ ಫುಲ್ಲು ಲೇಟ್ ಟಾಪಲ್ಲಿ ಬಂದಿದ್ದೀವಿ. ರೂಮಿಗೆ ಹೋಗೋಣ. ರೂಮಿಂದ ವ್ಯೂ ಕಾಣ್ತಾ ಇಲ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಲ್ಲಿಂದ ವ್ಯೂ ತೋರಿಸ್ತೀನಿ. ಸಂಜೆ ಪೂರ್ತಿ ನಿಮಗೆ ಲೇ ಸಿಟಿ ತೋರಿಸ್ತೀನಿ. ಲೇ ಮಾರ್ಕೆಟು ಅಲ್ಲಿ ಇಲ್ಲಿ ಸುತ್ತಾಡ್ಬಿಡೋಣ ಬನ್ನಿ. ಅದಕ್ಕೆ ಬರ್ಬೇಕಾದ್ರೆ ಆನ್ ದ ವೇ ಶೂಟ್ ಮಾಡಲಿಲ್ಲ, ಅದಕ್ಕೆ ಅಂತಲೇ ಸಪ್ರೇಟ್ ಡೆಡಿಕೇಟೆಡ್ ವ್ಲಾಗ್ ಮಾಡೋಣ ಅಂತ. ಸೊ ಲಗೇಜ್ನ ಬ್ರೋ ಅವರು ನಾವೊಬ್ರು ಇಬ್ರು ತಗೊಂಡೋಗ್ತೀವಿ. ಹಾಯ್ ಬ್ರೋ. ಹಾಯ್. ಈಸ್ ಫ್ರಮ್ ಕೇರಳ ಹುಡುಗ ಗುರು. ಕೇರಳದವ್ರು ಎಲ್ಲ ಅವರು ಎವ್ರಿವೇರ್. ಕೇರಳ ಪೀಪಲ್ ಎವ್ರಿವೇರ್. RX ಬಂದು ನಿಂತಿದೆ ಆಲ್ರೆಡಿ. ನಮ್ಮದು ಈಗ ಬಂತು, ಸ್ವಲ್ಪ ಲೇಟ್ ಆಯಿತು. ಬನ್ನಿ ರೂಮ್ ಮಾಡೋಣ ಬನ್ನಿ. ಇದೇ ನೋಡಿ ನಮ್ಮ ರೂಮು, ಇದೇ ಬಾಗಿಲು. ಅಲ್ಲಿಂದ ಅಲ್ಲೋದ್ರೆ ನಮ್ಮ ಬೈಕ್ಗಳು ಪಾರ್ಕಿಂಗ್ ಮಾಡಿದ್ದೀವಿ. ಹಿಂಗೆ ಬಿಟ್ಟು ಬಂದರೆ ಸೊ ಇದೇ ರೂಮು. ವಾವ್, ಅನ್ಕೋಬೇಡಿ ಸಖತ್ತಾಗಿದೆ ಗುರು. ಕೆಳಗಡೆ ಕಾರ್ಪೆಟ್ಟು, ತಣ್ಣಗಾಗಬಾರ್ದು ಅಂತ. TV, ಬಾಲ್ಕನಿ, ಬಾತ್ರೂಮ್ ಆ್ಯಂಡ್ ಹಿಂದ್ಗಡೆ ವ್ಯೂ, ಪಕ್ಕದಲ್ಲೇ ವ್ಯೂ ಗುರು. ಸಿಟಿ ವ್ಯೂ ಕಾಣುತ್ತೆ, ಮತ್ತು ಜೊತೆಗೆ ಬೆಟ್ಟನೂ ಕಾಣುತ್ತೆ ನೋಡಿ. ಅಲ್ಲಿ ಕಾಣ್ತಾ ಬ್ರೋ ಮಲಗಿದ್ದಾರೆ ತೆಗೆದ ಹಾಕೊಂಡು. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ರೀಲ್ಸ್ ಅಪ್ಲೋಡ್ ಮಾಡಿ, ಎಲ್ಲ ಆಡಿ ಏನೇನು ಕೆಲಸ ಸಣ್ಣ ಪುಟ್ಟ ಕೆಲಸ ಇದೆ ಅದನ್ನೆಲ್ಲ ಡ್ರೆಸ್ ಎಲ್ಲ ಒಗಿಬೇಕು. ಅದಕ್ಕೆ ಸ್ವಲ್ಪ ಸೋಪು ಗೀಪು ಎಲ್ಲ ತಗೊಬಂದು ಡ್ರೆಸ್ ಒಗೆದು ಹಾಕ್ಬಿಟ್ರೆ ನಾಳೆ ಬೆಳಿಗ್ಗೆ ಇಲ್ಲಿಂದ ನಾವು ಕಾರ್ದುಂಗ್ಲಾ ಹೊರಟಿದ್ದೀವಿ ಗುರು. ಕಾರ್ದುಂಗ್ಲಾ. ಸೊ ಬನ್ನಿ ಇವತ್ತು ಬರ್ಬೇಕಾದ್ರೆ ಅದಕ್ಕೆ ನಿಮಗೆ ವೀಡಿಯೋ ಮಾಡಲಿಲ್ಲ. ಲೇ ಸಿಟಿ ತೋರಿಸೋಣ. ಲೇ ಸಿಟಿದೆ ಸಪ್ರೇಟ್ ವೀಡಿಯೋ ಮಾಡೋಣ ಅಂತ. ಲೇ ಮಾರ್ಕೆಟು, ಲೇ ಸಿಟಿ ಹೋಗ್ಬೇಕಾದ್ರೆ ಈ ವಿಡಿಯೋ ಏನಿದೆ ಕಾರ್ಗಿಲಿಂದ ಹೆಚ್ಚು ಕಮ್ಮಿ ಲೇವರೆಗೂ 200 ಕಿಲೋಮೀಟರ್ಸ್ ವ್ಲಾಗು ಸಖತ್ತಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕಲ್ಲ ಗೊತ್ತಲ್ಲ, ಲೇ ಲಡಾಖ್ ಸೀರೀಸ್ನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ತಿಳಿಸಿದ್ರೆ ಕಮೆಂಟ್ ಮಾಡಿ ಗುರು. ನಿಮ್ಮ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ಗುರು.
ಮುಂದಿನ ವಿಡಿಯೋ ಮುಖಾಂತರ ನಿಮಗೆಲ್ಲ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.